ಅವನ್ ಯಾರ ಹುಡುಗಿಯಿಂದ ನಾಯಿ ತರ ತಿರುಗ್ತಾ ಇದ್ದಾನೆ? ಪ್ರಿಯತಮ ಕಣೋ, ಪ್ರಿಯತಮ. ಏನೋ ಪ್ರಿಯತಮನ? ಈ ಪ್ರೀತಿ ಏನೋ ಹೃದಯನ್ ಮಾತ್ರ ತುಡು ಮಾಡುತ್ತೆ ಅನ್ಕೊಂಡ್ರೆ ಕಣ್ಣನ್ನು ಕುಡ್ ಮಾಡುತ್ತೆ. ಆದ್ರೂ ನಾನ್ ಪಟಾಯಿಸೋ ಪ್ರತಿ ಹುಡುಗಿಗೂ ಈ ತರ ಬಕ್ರ ಒಬ್ಬ ಇದ್ರೆ ನನಗೆ ಹಬ್ಬಾನೆ. ಹೂವಿನ ತೋಟದಲ್ಲೇ ಮನೆ ಕಟ್ಕೊಂಡಂಗೆ ದಿನ ಒಂದೊಂದು ಹೂವು. ಹೂವನ? ಇರುತ್ತೆ. ಚೆನ್ನಾಗಿರೋ ತನಕ ಜೀವನ ಚೆನ್ನಾಗಿರುತ್ತೆ. ಒಂದ್ಸಲ ಹೊಡಿತು ಅಂತ ಇಟ್ಕೋ, ಅವಾಗ ಹೂವನೂ ಇರಲ್ಲ, ಜೀವನನೂ ಇರಲ್ಲ. ಸ್ವಲ್ಪ ಹುಷಾರಾಗಿರಪ್ಪ. ನಿನ್ ಗಾಡಿ ಓಡಿಸು. ಹುಡುಕಿದ್ರೆ ಸಿಗ್ತಾನೆ ಕಣೆ, ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಇರ್ಬೇಕು. ಯಾವ ಇವೆಲ್ಲ? ಸಾರಿ ರೀ, ಸಾರಿ. ತಲೆ ಕೆಟ್ಟವರು, ತಲೆ ಇದೆ, ಬುದ್ಧಿನೇ ಇಲ್ಲ. ರೋಡಿಗೆ ಅಡ್ಡ ಬಂದಿದ್ದು ಅಲ್ದೆ ನಮ್ಗೆ ಬೈತಾ ಇದ್ದಾಳೆ ಹುಚ್ಚಿ ತರ. ಅಯ್ಯೋ, ಅದು ನಿಮ್ ಬಗ್ಗೆ ಅಲ್ಲ ರೀ, ಬೇರೆಯವ್ರ ಬಗ್ಗೆ. ಛೇ, ನಿಮ್ಮಿಬ್ರು ಕಣ್ಣಿಗೆ ನಾವು ಹುಚ್ಚರು ತರ ಕಾಣಿಸ್ತಾ ಇದೀವ? ಹೌದು ಕಣೋ, ಹುಚ್ಚರೇ. ನಿಮ್ಮನ್ನಲ್ಲ ಅಂತ ಹೇಳ್ತಿದೀವಲ್ರಿ. ಟಿಫನ್ ಚೆನ್ನಾಗಿ ತಿನ್ಕೊಂಡು ಬ್ರಾಂಚ್ ಆಫೀಸರ್ ದುಡ್ಡು ಕೊಡ್ತೀನಿ ನಂಗಾಯ್ತು. ಕಿವಿಲ್ ಹೂ ಕಾಣ್ತಿದ್ಯಾ? ಕಾಣಿಸ್ತಾ ಇಲ್ಲ, ಇಟ್ಕೋ. ಇವಳನ್ನ ಲೇಡಿ ಅನ್ಕಂಡೆ, ಇವಳು ದೊಡ್ಡ ಕೇಡಿ ಗುರು. ಏನೋ ಡಬ್ಬ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಏನೋ ಇದು ಸ್ಟಾರ್ಟ್ ಆಗ್ತಿಲ್ವಲ್ಲ? ಮೇಡಮ್, ನನ್ ಗಾಡಿ ಯಾಕೋ ನಿಂತೋಗ್ಬಿಟ್ಟಿದೆ, ನೋಡ್ತೀರಾ? ಏನಿವಾಗ ರೆಸ್ಪೆಕ್ಟಾ? ರೆಸ್ಪೆಕ್ಟಾ? ಕಾನ್ಸಂಟ್ರೇಟ್, ಕಣ್ಣುಗಳನ್ನ ಸರಿಯಾಗಿಟ್ಕೋ. ಏನೋ ಈ ಡುಮ್ಮಿಗೆ ಮಾತಾಡ್ತಿದ್ರೆ ಇಷ್ಟೊಂದು ಕೊಬ್ಬು. ಕಾನ್ಸಂಟ್ರೇಷನ್ ಏನೋ ಚೆನ್ನಾಗಿದೆ, ಕಣ್ ಬಿಡೋದು ಹೆಂಗೆ ಅಂತ ಇವಳು ನನಗೆ ಹೇಳ್ಕೊಡ್ಬೇಕಾ? ಎಲ್ಲಿಂದ ಬರ್ತಾವ ಇವೆಲ್ಲ? ಆನ್ ಮಾಡೋ, ಸ್ಟಾರ್ಟ್ ಆಗುತ್ತೆ ಗಾಡಿ. ಇಷ್ಟ ತನಕ ಪೂಜೆ ಮಾಡ್ತಿದ್ದ ನೀನು? ಹೋಗ್ತಾ ಇದಾರೆ, ಫಾಲೋ ಮಾಡೋ. ಈ ಕಡೆ ಬಾ, ಈ ಕಡೆ. ಒಳಗಾಕು. Cool. It's not kidnapping. It's just a drama. Not to worry, sir. ನಿಮ್ ಬಾಯಿ ಮೇಲಿರೋ ಬಟ್ಟೆ ತೆಗಿತೀನಿ, ಕಿರಿಚಬಾರ್ದು. ಪ್ಲೀಸ್ ಗೈಸ್, ಅದನ್ನ ತೆಗೀರಿ ಪ್ಲೀಸ್ ಸರ್. ಥ್ಯಾಂಕ್ ಯು. ಯಾರು ನೀವೆಲ್ಲ? ಏನಿದೆಲ್ಲ? ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ಏನ್ ಮಾಡ್ಬೇಕು ಅಂತಿದ್ದೀರಾ? ನನ್ನ ಫೋನ್ ಬಿಟ್ರೆ ₹1 ದುಡ್ಡು ಇಲ್ಲ ನನ್ನ ಜೇಬಲ್ಲಿ. ಅಯ್ಯೋ, ಅರ್ಚ್ಕೋಬೇಡಿ ಸರ್, ನಿಮ್ಮನ್ನ ಯಾರು ಕಿಡ್ನಾಪ್ ಮಾಡಿಲ್ಲ. ನಿಮ್ಮನ್ನ ಹೇಗ್ ಮೀಟ್ ಮಾಡ್ಬೇಕು ಅಂತ ದಾರಿ ಗೊತ್ತಿಲ್ದೆ. ದಾರಿ ಗೊತ್ತಿಲ್ಲ ಅಂದ್ರೆ ಹೀಗ್ ದಾರಿಲಿ ಹೋಗೋರ್ನ ಕಿಡ್ನಾಪ್ ಮಾಡ್ತಾರಾ? ಸರ್, ಮಾತಿಗೂ ಕಿಡ್ನಾಪ್ ಅಂತ ಹೇಳ್ಬೇಡಿ. ನಮ್ ಫೇಸಸ್ ನೋಡಿ ಸರ್, ನಾವು ಕಿಡ್ನಾಪರ್ಸ್ ತರ ಕಾಣಿಸ್ತೀವಾ? ಸರ್ ಪ್ಲೀಸ್, ಬೇರೆ ದಾರಿ ಇಲ್ದೆ ನಾವ್ ಹೀಗ್ ಮಾಡ್ಬೇಕಾಯ್ತು ಸರ್. ನಮ್ಮನ್ನ ನಂಬಿ ಸರ್, ಪ್ಲೀಸ್. ನೋಡಮ್ಮ, ಈ ಕಾಲದಲ್ಲಿ ಅಷ್ಟೇ ಅಲ್ಲ, ನಮ್ ಕಾಲದಲ್ಲಿ ಕೂಡ ಆಗಾಗ್ ಬರ್ತಾನೆ ಇತ್ತು. ಜನಗಳನ್ನ ಭಯ ಪಡಿಸ್ತಾ ಇತ್ತು. ಏ ಹುಡುಗಿ ನಾಳೆ ಬಾ ಅಂತ ಬರ್ದಿದ್ದನ್ನ ನಾನೇ ನೋಡಿದ್ದೀನಿ. ಅಂದ್ರೆ ದೆವ್ವಗಳೆಲ್ಲ ಇಲ್ವಾ? ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ, ಇದೆ ಅಂತಾನೂ ಹೇಳಕ್ಕಾಗಲ್ಲ. ಒಂದ್ಸಲ ಹೀಗೆ ನಿಮ್ ತಾತ ವಿಚಿತ್ರವಾಗಿ ಆಡ್ತಿದ್ರು. ನನ್ಗಂತೂ ಕೈ ಕಾಲೇ ಆಡ್ಲಿಲ್ಲ. ಕೆಲವರು ದೆವ್ವ ಹಿಡ್ದಿದೆ ಅಂತಿದ್ರು, ಕೆಲವರು ಗಾಳಿ ಸೋಕಿದೆ ಅಂತಿದ್ರು. ಮಂತ್ರವಾದಿನ್ ಕರ್ಸಿ ಪೂಜೆನೂ ಮಾಡ್ಸಿದ್ವಿ. ಪುರೋಹಿತರು ಬಂದು ಪ್ರಸಾದನೂ ಕೊಟ್ರು. 2 ದಿನ ಹುಚ್ಚುಚ್ಚಾಗ್ ಆಡ್ತಿದ್ರು. 3ನೇ ದಿನ ಮಾಮೂಲಿ ಆಗ್ಬಿಟ್ರು. ಯಾವುದು ನಂಬೋದೋ ನಂಗ ಅರ್ಥ ಆಗ್ಲಿಲ್ಲ. ಮನುಷ್ಯ ಉಳ್ಕೊಂಡ, ಅಷ್ಟೇ ಸಾಕು ದೇವ್ರೆ ಅಂತ ಕೆಂಡ ತುಳಿದು ಹರಕೆ ಮಾಡ್ಕೊಂಡೆ. ಯಾರೇ ಆಗ್ಲಿ ದೇವ್ರ ಮೇಲೆ ನಂಬಿಕೆ ಇಡ್ಬೇಕು. ಲೆಟ್ಸ್ ಸ್ಟಾರ್ಟ್. ಸರ್, ನಾವು ಸಿದ್ದಂ ಚಾನೆಲ್ ಇಂದ ಬಂದಿದ್ದೀವಿ. ನೀನಿರಮ್ಮ, ನಾನ್ ಮಾತಾಡ್ತೀನಿ. ಇದು ಟೂತ್ ಪೇಸ್ಟ್ ಆಡ್ತಾನೆ? ಇಲ್ಲ ಸರ್, ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್. ಏ ಹುಡುಗಿ ನಾಳೆ ಬಾ ಅನ್ನೋದ್ರ ಬಗ್ಗೆ ನಿಮ್ಗೇನ್ ಗೊತ್ತು? ಅಯ್ಯೋ, ಪರಸ್ತ್ರೀ ಬಗ್ಗೆ ಮಾತಾಡೋದು ಉಂಟಾ? ಅದೇನಾದ್ರೂ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಅಗ್ನಿಸಾಕ್ಷಿ ಸೀರಿಯಲ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಷ್ಟೇ. ಅಯ್ಯೋ, ನಮ್ಮ ಮನೆಯೊಳ್ ಮಾಡೋ ಉಪ್ಪಿಟ್ಟು ತಿನ್ನಕ್ಕಾಗಲ್ಲ ಅಂತ ಆಚೆಗ್ ಬಂದ್ರೆ ಈ ಅಮ್ಮ ನನ್ ತಲೆ ತಿಂತವಳಲ್ಲಪ್ಪ. ಫೀಲ್ ಆಗ್ಬೇಡ ಕಣೆ, ಪಬ್ಲಿಕ್ ಹೀಗೆ ಇರ್ತಾರೆ. 100 ಜನನ್ ಕೇಳಿದ್ರೆ 10 ಜನ ರೆಸ್ಪಾನ್ಸ್ ಮಾಡ್ತಾರೆ. ಲೆಟ್ಸ್ ಮೂವ್. ನಡಿ.
ನಾವು ಸಿದ್ದಂ ಚಾನಲ್ ಇಂದ ಬಂದಿದೀವಿ. ಹೋ ಹುಡುಗಿ ನಾಳೆ ಬಾ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ? ಹೇ ಹುಡುಗಿ ನಾಳೆ ಬಾ. ಗೊತ್ತಿಲ್ಲಮ್ಮ. ಐ ಲವ್ ಯು. ವಾಟ್? ಹೋಗೋ. ಹಾ, ಹೇ ಹುಡುಗಿ ನಾಳೆ ಬಾ ಅನ್ನೋದ್ರ ಬಗ್ಗೆ ಏನಾದ್ರೂ ಗೊತ್ತಾ? ಏ ಹುಡುಗಿ ನಾಳೆ ಬಾ ಅಂದ್ರೆ ಇದದೇ ಅಲ್ವಾ? ಆಗ ಗೋಡೆ ಮೇಲೆ ಬರೀತಿದ್ದು. ಗೊತ್ತಿಲ್ಲಮ್ಮ. ಆ ಹುಡುಗಿನ ಬಿಟ್ಬಿಡ್ರ. ಹೇಳ್ತಿರೋದು ನಿಮ್ಗೆ ಬಿಟ್ಬಿಡ್ರ. ಚಾಕುನ ಕ್ಯಾರಿ ಮಾಡ್ತಿದ್ರ ಅಂದ್ರೆ ಡೆಫಿನೆಟ್ಲಿ ಕ್ರಿಮಿನಲ್ಸೇ. ನಿಮ್ಮನ್ನ ಹೊಡೆಯೋದ್ರಲ್ಲಿ ತಪ್ಪೇ ಇಲ್ಲ. ಓಕೆ ಬಸ್ಸು, ಓಕೆ. ನನ್ನ ಹತ್ರ ಚಾಕು ಇಲ್ಲ. ನೀನ್ ಹೇಳಿದ ತಕ್ಷಣ ಅವಳನ್ನ ಬಿಟ್ಟಿದ್ದೀನಿ. ಬಿಟ್ರು ಬಿಡದೆ ಇದ್ದಿದ್ರು ಹೊಡಿಯೋದ್ ಮಾತ್ರ ಕನ್ಫರ್ಮ್ ಕಣ. ಇನ್ನೊಂದ್ ಹೆಜ್ಜೆ ಹಿಂದೆ ಇಟ್ಟೆ ಅಂದ್ರೆ ಸಾಕ್ಬಿಡ್ತೀನಿ. ಆದ್ರೂ ಏನ್ರಿ ಈ ಟೈಮಲ್ಲಿ ಹುಷಾರಾಗಿರ್ಬೇಕಲ್ವಾ? ಒಂದು ನಿಮಿಷ. ನೀವ್ಯಾರೋ ನನಗ್ ಗೊತ್ತಿಲ್ಲ, ಆದ್ರೆ ತುಂಬಾ ಭಯ ಆಗಿತ್ತು. ತುಂಬಾ ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಯಾಕ್ರಿ? ಹೋಗ್ಲಿ, ನಾನ್ ನಿಮಗ್ ಡ್ರಾಪ್ ಮಾಡ್ಲಾ? ಶೋರ್, ಬನ್ನಿ. ನಾನ್ ಇಷ್ಟಪಡೋ ಹುಡುಗಿನ ನಾನ್ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ. ವಾಟ್? ಲವ್ ಕಣ್ರಿ. ಲವ್ವಾ? ಲವ್ ಏನು? ಇಳಿ ಮೊದ್ಲು. ಅದೇನದ್ ಲವ್ವು? ನಂಬ್ರಿ. ನಾನ್ ಗುರ್ತ್ ಸಿಗ್ಲಿಲ್ವಾ? ಇವತ್ ಬೆಳಿಗ್ಗೆ ಮೈಕ್ ತಗೊಂಡ್ ನನ್ನ ಹತ್ರ ಬಂದಿದ್ರಿ. ಅವಾಗ ಹೇಳಿದ್ನಲ್ವಾ ಐ ಲವ್ ಯು ಅಂತ. ಹುಡುಗ್ರೆಲ್ಲ ಹೀಗೆ ಅಲ್ವಾ? ಅವ್ರೇನೋ ರೇಪ್ ಮಾಡ್ಬೇಕು ಅಂತ, ನೀನ್ ನೋಡಿದ್ರೆ ಲವ್ ಮಾಡ್ತೀನಿ ಅಂತ. ನಮ್ ಫೀಲಿಂಗ್ಸ್ ಬೆಲೆನೇ ಇಲ್ವಾ? ಹುಡುಗಿರು ಕಣೋ, ಗೊಂಬೆಗಳಲ್ಲ. ಥ್ಯಾಂಕ್ ಯು ಫಾರ್ ಸೇವಿಂಗ್. ಗೊಂಬೆ ಏನ್ ಕಲ್ಯಾಣಿ? ಒಂದು ಸಾರಿ ಪ್ರೀತಿ ಮಾಡಿ ನೋಡು. ಅಮ್ಮನ್ ತರ ಗೌರವಿಸ್ತೀವಿ, ಮಗು ತರ ಮುದ್ ಮಾಡ್ತೀವಿ, ಜೊತೆಯಾಗಿ ಸಾಯೋವರೆಗೂ ಹಿಂದೆ ಬರ್ತೀವಿ. ಹೌದು, ಚೆನ್ನಾಗ್ ಹೇಳ್ದೆ. ಅಷ್ಟಕ್ಕೂ ನನ್ನ ಹೆಸರೇನು? ಕಲ್ಯಾಣಿ. ಮೌನಿಕಾ. ಯು ಆರ್ ಹೋಪ್ಲೆಸ್. ಮೌನಿಕಾ, ಸಾರಿ. ಮೌನಿಕಾ, ಐ ಲವ್ ಯು. ನನಗೆ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ ಈ ಪ್ರಪಂಚ ತುಂಬಾ ಚಿಕ್ಕದು ಅಂತ. ಯಾಕೆ ಅಂತ ಗೊತ್ತಾ? ಎಲ್ಲೋ ಹುಟ್ಟಿರೋ ಕಲ್ಯಾಣಿ ಯಾರು, ಇನ್ನೆಲ್ಲೋ ಹುಟ್ಟಿರೋ ಮೋನಿಕಾ ಯಾರು? ಅವರಿಬ್ರು ಇವತ್ತಿಲ್ಲಿ ಇಷ್ಟು ಹತ್ರದಲ್ಲಿ. ಇನ್ನೂ ಇಷ್ಟು ದೂರ ಇದೆಯಲ್ಲ. ಇದು ದೂರನಾ? ಆ ದೂರ ಓ ಹುಡುಗಿ ನಾಳೆ ಬಾ. ಓ ಹುಡುಗಿ ನಾಳೆ ಬಾ. ಓ ಹುಡುಗಿ ನಾಳೆ ಬಾನಾ? ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿದ್ದ ಕೇಳಿದ್ದು, ಮತ್ತೆ ಈಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಲೇಡಿ. ಯು ಕಂಟಿನ್ಯೂ. ಮೌನಿ, ಅದನ್ನ ಟಚ್ ಮಾಡ್ಬೇಡ. ಅದನ್ನ ಯಾರು ಬರ್ದಿದ್ದಾರೋ, ಇಲ್ಲಿಗೆ ಹೇಗ್ ಬಂತೋ? ಬೇಡ, ಟಚ್ ಮಾಡ್ಬೇಡ. ಹೇ ಹುಚ್ಚ, ಎಷ್ಟು ಭಯ ಪಟ್ಟೆ ಗೊತ್ತಾ? ಹಾರರ್ ಸ್ಟೋರಿ ಓದ್ತಿದ್ಯಾ? ಭಯ ಪಡಲ್ಲ ಅನ್ಕೊಂಡೆ. ನನ್ಗೇನ್ ಗೊತ್ತಿತ್ತು ನೀನ್ ಹೆದ್ರು ಪುಕ್ಲಿ ಅಂತ. ಹಲೋ, ನನ್ ಭಯ ಪಟ್ಟಿದ್ದು ಹಾರರ್ ಸ್ಟೋರಿ ಹೋದಲ್ಲ,
ನಿನ್ ಮುಖ ನೋಡಿ. ಒಂದ್ ವೇಳೆ ನಿಜವಾಗ್ಲೂ ದೆವ್ವ ಬಂದ್ರು ಹಾಯ್ ಹೆಲೋ ಹೌ ಆರ್ ಯು ಅಂತೀನಿ. ಇವನ್ ಡಿನ್ನರ್ ಕೂಡ ಕರೀತೀನಿ ಗೊತ್ತಾ? ಹಾಗಿದ್ರೆ ಕರಿ. ಡಿನ್ನರ್ ವಿತ್ ದೆವ್ವ, ಮೀ ಅಂಡ್ ಯು. ನೈಸ್ ಕಾನ್ಸೆಪ್ಟ್. ಬೈ ದ ವೇ, ಐ ಲವ್ ಯು. ನೀನು ನನ್ನ ರಾಕ್ಷಸಿನೇ ಅಲ್ವಾ? ಹಾಯ್. ಹೇ ಹಾಯ್. ಹೌ ಯು ಫೀಲಿಂಗ್ ನೌ? ಐ ಆಮ್ ಓಕೆ ಕಲ್ಯಾಣ್. ಅಮ್ಮ ತುಂಬಾ ಭಯ ಪಟ್ಕೊಂಡಿದ್ದಾರೆ. ನೀನ್ ಹೋಗಿ ಹೇಳು ಅಂತ ಸೀರಿಯಸ್ ಏನೂ ಇಲ್ಲ ಅಂತ. ಏನು ಸೀರಿಯಸ್ ಅಲ್ವಾ? ಭಲೇ ಇದೆಯಾ ನೀನು. ನನ್ನ ಫ್ರೆಂಡ್ಸ್ ಇಬ್ರು ಆ ರಾತ್ರಿನ ಮರ್ತೇ ಇಲ್ಲ ಇನ್ನು ಗೊತ್ತಾ? ಇನ್ಯಾವತ್ತೂ ಈ ತರ ಆಟ ಆಡೋಣ ಅಂತ ಕೇಳ್ಬೇಡ ಮೌನಿ ಪ್ಲೀಸ್. ನೀನು ಸೇಮ್ ಅಮ್ಮನ್ ತರಾನೇ. ಹಾಗಲ್ಲ ಮೌನಿ. ಹಲೋ ಹಲೋ ಮೋನಿಕಾ. ಹಾಯ್ ಸರ್. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಮ್ಮ. ಆ ಹುಡುಗ ಆ ರೀತಿ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಪಾಪ ಆ ಹುಡುಗಿ. ಅಷ್ಟಕ್ಕೂ ಮಂಗರಾಜು ಏನಾದ? ಅವನ್ ಮತ್ತೆ ಬರ್ಲೇ ಇಲ್ವಾ? ಆ ಮಂಗರಾಜು ಏನಾದ್ನೋ ನನಗ್ ಕೂಡ ಗೊತ್ತಿಲ್ಲ ಸರ್. ಕತೆ ಕೂಡ ಅಲ್ಲಿಗೆ ಎಂಡಾಗುತ್ತೋ ಏನೋ ಅನ್ಕೊಂಡು ನಾನೇ ಬಿಟ್ಬಿಟ್ಟೆ ಸರ್ ಚೆನ್ನಾಗಿರತ್ತಂತ. ವೆಲ್ ಡನ್ ಮೋನಿಕಾ. ನಾಳೆ ಬಂದು ಅಡ್ವಾನ್ಸ್ ತಗೊಂಡು. ಓಕೆ ಸರ್ ಶ್ಯೂರ್. ಯಾ ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾ See you soon, ma. Bye. ಹಾ ಬಾಯ್. Oh my god. I am so excited. Wow Kalyan, my first debut is ready to wear clothes tomorrow. ಏನು? ಹಬ್ಬ ಓ ಹುಡುಗಿ ನಾಳೆ ಬಾ ಅನ್ನೋದ್ರ ಬಗ್ಗೆ ಪಬ್ಲಿಷ್ ಮಾಡ್ತಿದ್ದಾರೆ. ನಾಳೆ ಬಂದು ಅಡ್ವಾನ್ಸ್ ತಗೊಂಡೋಗು ಅಂತ ಹೇಳಿದ್ರು. ವಾವ್ ಮೌನಿ, ಐ ಲವ್ ಯು ಸೋ ಮಚ್. ಕಂಗ್ರಾಟ್ಸ್ ಮೌನಿ. ಐ ಆಮ್ ಸೋ ಹ್ಯಾಪಿ. ಐ ನೋ. ಈಗ ಸಮಾಧಾನ ಆಯ್ತು. ಇನ್ ಸ್ವಲ್ಪ ದಿನದಲ್ಲೇ ನಿನ್ ಕಷ್ಟ ಎಲ್ಲ ದೂರ ಆಗುತ್ತೆ.